10,000 ಕ್ರಾಸ್ ಯಾವಾಗಾಯಿತು ಅವಾಗಿಂದ ನನಗೆ ರೇಂಜ್ ಡ್ರಾಪ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಆದರೆ ನೀವು ಒನ್ ಟೈಮ್ ಎಲೆಕ್ಟ್ರಿಕ್ ವೆಹಿಕಲ್ ಸ್ಕೂಟರ್ ಓಡಿಸ್ಬಿಟ್ರೆ ನೀವು IC ಇಂಜಿನ್ ಸ್ಕೂಟರ್ ಓಡಿಸೋದ್ರಲ್ಲ ಮಜಾ ಇರಲ್ಲ ಗುರು, ಬೇಜಾರಾಗ್ಬಿಡುತ್ತೆ ನಿಮಗೆ. ವೀಲ್ ಸ್ಪಿನ್ ಆಯಿತು ಗುರು. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಾರ್ನಾಡು. ಸೊ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನನ್ನ ಏತರ್ 450X ಮೇಲೆ. ಸೊ ಇದು ಒಂದು ಲಾಂಗ್ ಟರ್ಮ್ ರಿವ್ಯೂ ಆಗಿರುತ್ತೆ. ಸೊ ಈ ಗಾಡಿನ ಪರ್ಚೇಸ್ ಮಾಡಿ ನಾನು ಆಲ್ಮೋಸ್ಟ್ 2 ವರ್ಷ ಆಯಿತು. 2 ವರ್ಷದಲ್ಲಿ 11,500 ಕಿಲೋಮೀಟರ್ಸ್ ಆಲ್ಮೋಸ್ಟ್ ಓಡಿಸಿದ್ದೀನಿ. ಸೊ ಇದೊಂದು ಆ್ಯಕ್ಯುರೇಟ್ ರಿವ್ಯೂ ಆಗಿರುತ್ತೆ. ಸೊ 2 ಇಯರ್ಸಲ್ಲಿ ನನಗೆ ಈ ಗಾಡಿ ಹೇಗೆ ಅನಿಸಿದೆ ಅದೆಲ್ಲವನ್ನು ಹೇಳ್ತೀನಿ. ಈ ಗಾಡಿಯಲ್ಲಿ ಏನೇನು ಚೆನ್ನಾಗಿದೆ ಏನೇನು ಚೆನ್ನಾಗಿಲ್ಲ ಅವೆಲ್ಲದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನೋಡಿರಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಬನ್ನಿ. ಸೊ ಸ್ಟಾರ್ಟಿಂಗ್ ಆಫ್ ವಿತ್ ವಿಡಿಯೋ, ಫಸ್ಟು ಈ ಗಾಡಿಯಲ್ಲಿ ಏನೇನು ಚೆನ್ನಾಗಿಲ್ಲ ಅದ್ರ ಬಗ್ಗೆ ಎಲ್ಲದನ್ನು ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ಆಫ್ ವಿತ್ ಮಿರರ್ಸ್. ಸೊ ಮಿರರ್ಸ್ ನೋಡ್ಬೋದು ನೀವು, ಆಗಲೇ ಒಂದು ಔಟ್ ಆಗಿಬಿಟ್ಟಿದೆ. ಸೊ ನೀವೇ ನೋಡ್ಬೋದು. ನಾವು ಅವರು ಶೋರೂಮ್ ಅವ್ರನ್ನ ಕೇಳಿದಾಗ ಸರ್ ಇದನ್ನು ಫಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನೀವು ನೋಡ್ಬೋದು ಲೂಸ್ ಆಗಿಬಿಟ್ಟಿದೆ. ಸೊ ಈ ಕಡೆ ಮಾತ್ರ ಟೈಟ್ ಆಗಿದೆ. ಸೊ ನೀವು ಚೇಂಜ್ ಮಾಡೋಂಗಿದ್ರೆ ಎರಡನ್ನೂ ಕೂಡ ಚೇಂಜ್ ಮಾಡಬೇಕಂತ ಹೇಳಿದ್ರು. ಸೊ ಅದರಿಂದಾಗಿ ನಾನು ಚೇಂಜ್ ಮಾಡಿಸಿಲ್ಲ, ಅದನ್ನ ಹಾಗೆ ಇಟ್ಟಿದ್ದೀನಿ. ಸೆಕೆಂಡ್ ಥಿಂಗ್, ಈ ಸ್ಟ್ಯಾಂಡು ತುಂಬಾ ಬೇಗ ಲೂಸ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಈ ಬೈಕ್ ಹೊಸ್ದಾಗಿದ್ದಾಗೆ ಒಂದು 1000 ಕಿಲೋಮೀಟ್ರ್ ಓಡಿರಲಿಲ್ಲ. ಆವಾಗಲೇ ಈ ಸ್ಟ್ಯಾಂಡ್ಗೊಂದು ಇದು ಬಂದಿತ್ತು ಪ್ರಾಬ್ಲಮ್ ನನಗೆ. ಸೊ ಸ್ಟ್ಯಾಂಡ್ ಕೂಡ ತುಂಬ ಲೂಸ್ ಆಗಿತ್ತು. ಅದನ್ನಾಗಲೇ ಅವರು ರೆಕ್ಟಿಫೈ ಕೂಡ ಮಾಡಿಕೊಟ್ರು. ಆಮೇಲೆ ಮೊನ್ನೆ 10,000 ಕಿಲೋಮೀಟ್ರ್ ಸರ್ವಿಸ್ಗೆ ಹೋದಾಗ ಕೂಡ ತುಂಬಾ ಲೂಸ್ ಆಗಿಬಿಟ್ಟಿತ್ತು. ಸೊ ಸ್ಟ್ಯಾಂಡಿಂಗ್ ನಿಲ್ಸಿದ್ರೆ ಗಾಡಿ ತುಂಬ ಹಿಂಗೆ ಲೀನ್ ಆಗ್ತಾಯಿತ್ತು. ಅದನ್ನು ಬಿಟ್ಟು ಇದರ ಹ್ಯಾಂಡಲ್. ಸೊ ನಾನು ಈ ಗಾಡಿ ಪರ್ಚೇಸ್ ಮಾಡಿದಾಗ 1000 ಕಿಲೋಮೀಟ್ರ್ ಒಳಗಡೆ ಹ್ಯಾಂಡಲ್ ಕೂಡ ತುಂಬಾ ಲೂಸ್ ಆಗಿತ್ತು. ಸೊ ಬ್ರೇಕ್ ಹಿಡಿದ ತಕ್ಷಣ ಇಡೀ ಹ್ಯಾಂಡಲ್ ಅಲ್ಲಾಡ್ತಾಯಿತ್ತು. ಅದನ್ನು ಕೂಡ ಅವರು ತುಂಬಾ ಬೇಗ ರೆಕ್ಟಿಫೈ ಮಾಡಿಕೊಟ್ರು, ಯಾಕಂದರೆ ಅದು ಅವ್ರ ಕಡೆಯಿಂದ ಮಿಸ್ಟೇಕ್ ಆಗಿತ್ತು. ನೆಕ್ಸ್ಟ್ ಥಿಂಗ್, ನನಗೆ ಈ ಗಾಡಿಯಲ್ಲಿ ಏನು ನನಗೆ ಇಷ್ಟನೇ ಆಗಿಲ್ಲ ಅಂದರೆ ಇಲ್ಲಿ ಗಾಡಿಯಲ್ಲಿರೋ ಸೀಟು. ಸೊ ಸೀಟ್ ನೋಡ್ಬೋದು ನೀವು, ತುಂಬ ಸ್ಪೋರ್ಟಿಯಾಗಿ ಇದೆ ನೋಡೋಕ್ಕೆ, ಆದರೆ ತುಂಬಾ ಅನ್ಕಂಫರ್ಟಬಲ್ ಆಗಿದೆ. ನೀವು ಮ್ಯಾಕ್ಸಿಮಮ್ ಒಂದು 6 to 7 ಕಿಲೋಮೀಟರ್ಸ್ ನೀವು ಕಂಫರ್ಟಬಲಾಗಿ ಓಡಿಸ್ಬೋದು. ಅದ್ರ ಮೇಲೆ ಓಡಿಸ್ತೀರಾ ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬ್ರೇಕ್ ಹಿಡಿದ ತಕ್ಷಣ ನೀವು ಸಡನ್ನಾಗಿ ಸ್ಲೈಡ್ ಆಗ್ತೀರಾ. ಸೊ ಈ ಸೀಟ್ ಮೇಲೆ ಅವರು ತುಂಬಾ ವರ್ಕ್ ಮಾಡಬೇಕು. ಸೊ ಏನೋ ಆಪ್ಷನ್ಸ್ ಬಿಟ್ಟಿದ್ದಾರೆ ಈಗ. ಸೊ ಹೊಸ ಸೀಟು ಅದು ಆಪ್ಷನ್ನು, ನೀವು ಎಕ್ಸ್ಟ್ರಾ ಪೇ ಮಾಡಿದ್ರೆ ಸ್ವಲ್ಪ ಕುಷನ್ ಆ್ಯಡ್ ಮಾಡ್ತಾರೆ ಅಂತ. ಸೊ ಸ್ಟಾಕ್ ಸೀಟ್ ಇಟ್ಸ್ ನಾಟ್ ದಟ್ ಗ್ರೇಟ್. ಪಿಲಿಯನ್ ಕೂಡ ಅಷ್ಟೇ, ಪಿಲಿಯನ್ ಕೂಡ ಇಟ್ಸ್ ಹೈಲಿ ಅನ್ಕಂಫರ್ಟಬಲ್. ಸೊ ಸ್ವಲ್ಪ ಹೈಟಲ್ಲಿದೆ ಇದು, ನೀವು ನೋಡ್ಬೋದು. ಸೊ ಇವ್ರು ಏನು ಮಾಡಿದ್ದಾರೆ, ಸ್ಪೋರ್ಟಿ ಲುಕ್ ಹೋಗೋ ಇದರಲ್ಲಿ ಇವ್ರು ಹಿಂದೆ ಕಡೆ ಸೀಟ್ ನೋಡ್ಬೋದು, ಸ್ವಲ್ಪ ಹೈಟ್ ಮಾಡಿದ್ದಾರೆ. ಸೊ ಹಿಂದೆ ಕೂತ್ಕೊಳ್ಳೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ನೋಡ್ಬೋದು ಹೈಟಲ್ಲಿದೆ. ಸೊ ಫುಟ್ಪೆಕ್ಸ್ ಕೂಡ ತುಂಬಾ ಹೈಟಲ್ಲಿದೆ. ಸೊ ಹಿಂದೆ ಕೂತ್ಕೊಳ್ಳೋರ್ಗೂ ಅಷ್ಟೊಂದೇನು ಕಂಫರ್ಟ್ ಇಲ್ಲ ಈ ಗಾಡಿ. ಸೊ ವಾಪ್ ಮಾಡಲೇ ನಾನು ಮೆಜಾರಿಟಿ ಓಡಿಸಿರೋದು. ಸೊ ನೀವು ಟೈರ್ ಕಂಡೀಷನ್ ನೋಡ್ಬೋದು, ಫುಲ್ ಔಟ್ ಆಗೋಗಿದೆ. ಸೊ ಹೊಸ ಟೈರ್ ಹಾಕ್ಸ್ಬೇಕು. ಸೊ ಇದು ಆಲ್ಮೋಸ್ಟ್ 10,000 ಕಿಲೋಮೀಟರ್ಸ್ ಬರ್ಬೋದು ಅಟ್ ಮ್ಯಾಕ್ಸ್. ಅದನ್ನಾದ್ಮೇಲೆ ನೀವು ಚೇಂಜ್ ಮಾಡಿಸ್ಲೇಬೇಕು. ಸೊ ಟೈರ್ಸ್ ಮೇಲೆ ಒಂದು ಕಂಪ್ಲೇಂಟ್ ಇದೆ ನನಗೆ, ಅವ್ರು ಇನ್ನೂ ದೊಡ್ಡ ಟೈರ್ ಕೊಡಬೇಕಾಗಿತ್ತು ಈ ಗಾಡಿಯಲ್ಲಿರೋ ಪರ್ಫಾರ್ಮೆನ್ಸ್ಗೆ. ನೆಕ್ಸ್ಟ್ ಥಿಂಗ್, ನನಗೇನು ಈ ಗಾಡಿಯಲ್ಲಿ ಇಷ್ಟ ಆಗಿಲ್ಲ ಅಂದರೆ ಇದರ ಸಸ್ಪೆನ್ಷನ್ ತುಂಬ ಸ್ಪೋರ್ಟಿಯಾಗೇ ಇದೆ. ಸೊ ಸ್ಪೋರ್ಟಿ ರೈಡಿಂಗ್ಗೆ ಹೇಳಿ ಮಾಡಿಸಿರೋಂಥ ಸ್ಕೂಟರ್ ಅಂತ ಹೇಳ್ಬೋದು. ನೀವು ನುಗ್ಸಾಡೋಕ್ಕಂತೂ ಸಕ್ಕತ್ತಾಗಿದೆ. ಸೊ ಎವ್ರಿ ಡೇ ಡೈಲಿ ಇದು ಸಿಟಿ ಟ್ರಾಫಿಕಲ್ಲಿ, ಆದರೆ ಇಟ್ಸ್ ನಾಟ್ ಕಂಫರ್ಟಬಲ್. ಸೊ ಸ್ವಲ್ಪ ಸ್ಟಿಫರ್ ಸೈಡ್ ಇದೆ ಇದು ಅನಿಸ್ತು ನನಗೆ. ಸಸ್ಪೆನ್ಷನು ಸ್ವಲ್ಪ ವಯಸ್ಸಾದವ್ರಿಗೆ ಅವ್ರಿಗೆಲ್ಲ ಓಡ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಹಾರ್ಡರ್ ಸೈಡ್ ಇದೆ ಇದು ಸಸ್ಪೆನ್ಷನು, ಸ್ವಲ್ಪ ಸಾಫ್ಟ್ ಮಾಡ್ಬೋದಾಗಿತ್ತು ಅನಿಸ್ತು. ನೆಕ್ಸ್ಟ್ ಇದರ ರೇಂಜ್. ನನಗೆ ಇದರಲ್ಲಿ ರೇಂಜ್ ಡ್ರಾಪ್ ಆಗಿದೆ. ನೀವು ನೋಡ್ಬೋದು 11,643 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಸೊ ಆಲ್ಮೋಸ್ಟ್ 10,000 ಕಿಲೋಮೀಟ್ರ್ವರೆಗೂ ನನಗೆ ರೇಂಜ್ ಪರ್ಫೆಕ್ಟ್ ಆಗಿತ್ತು ಗುರು. ಸೊ 10,000 ಕ್ರಾಸ್ ಯಾವಾಗಾಯಿತು ಅವಾಗಿಂದ ನನಗೆ ರೇಂಜ್ ಡ್ರಾಪ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಏನಪ್ಪ ಅಂದರೆ, ಇವಾಗ ನೀವು ಅಟ್ಮೋಸ್ಟ್ ಇದರಲ್ಲಿ ನೀವು ವಾಪಲ್ಲಿ ನೋಡ್ಬೋದು, ಈಗ 45 ಇದೆ. ಸೊ ಇದರಲ್ಲಿ ಫುಲ್ ಚಾರ್ಜ್ ಮಾಡಿದಾಗ 50 ಕಿಲೋಮೀಟರ್ ಬರುತ್ತೆ. ಸೊ ನನಗೆ ರಿಯಲ್ ಟೈಮಲ್ಲಿ ಆಲ್ಮೋಸ್ಟ್ ಒಂದು 35 to 40 ಕಿಲೋಮೀಟರ್ಸ್ ಬರುತ್ತೆ ಅಷ್ಟೇ ವಾಪ್ ಮೋಡಲ್ಲಿ. ಸೊ ಈಕೋಲ್ಲಿ ಕೂಡ ನೀವು ಫುಲ್ ಚಾರ್ಜಲ್ಲಿಟ್ಟರೆ ಒಂದು 85 ಕಿಲೋಮೀಟರ್ಸ್ ಇರುತ್ತೆ. ಆದರೆ 85 ಕಿಲೋಮೀಟರ್ಸ್ ನನಗೆ ಯಾವುದೇ ಕಾರಣಕ್ಕೂ ಸಿಗ್ತಾ ಇಲ್ಲ ಈ ಗಾಡಿಯಲ್ಲಿ. ಸೊ ನನಗೆ ಹಬ್ಬ ಅಂದರೆ ಒಂದು 70 ಕಿಲೋಮೀಟರ್ಸ್ ಬರುತ್ತೆ ಈಕೋದಲ್ಲಿ. ಸೊ 15 ಕಿಲೋಮೀಟರ್ ಹೆಚ್ಚು ಕಮ್ಮಿ ಇದೆ. 2 ಇಯರ್ಸ್ಗೆ ಈ ಗಾಡಿ ತೊಗೊಂಡು ನನಗೆ ಆಲ್ಮೋಸ್ಟ್ 15 ಕಿಲೋಮೀಟರ್ಸ್ ಹೆಚ್ಚು ಕಮ್ಮಿ ರೇಂಜ್ ಬ್ಯಾಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ. ಪ್ಲಸ್ ಶೋರೂಮ್ ಕಡೆಯಿಂದ ನಿಮಗೆ 3 ವರ್ಷ ವಾರಂಟಿ ಬರುತ್ತೆ ಬ್ಯಾಟ್ರಿಗೆ. ನಾನು ಅದನ್ನು ಎಕ್ಸ್ಟೆಂಡ್ ಮಾಡಿದ್ದೀನಿ. ಸೊ ನಾನು ಪ್ಲಸ್ 2 ಇಯರ್ಸ್ ಪರ್ಚೇಸ್ ಮಾಡಿದೆ. ಸೊ ನನ್ನ ವೆಹಿಕಲ್ಗೆ 5 ಇಯರ್ಸ್ ವಾರಂಟಿ ಇದೆ. ಅದು ಆಲ್ಮೋಸ್ಟ್ 80,000 ಕಿಲೋಮೀಟರ್ಸು 1,00,000 ಕಿಲೋಮೀಟರ್ಸ್ ಏನೋ ಇದೆ. ಸೊ ಅಲ್ಲರಿಗೂ ವಾರಂಟಿ ಇದೆ. ಅವ್ರು ಹೇಳಿದ್ದಾರೆ, ನಾವು ಏನಾದರೂ ಈ ಥರ ಬ್ಯಾಟ್ರಿ ಏನಾದರೂ ಕಮ್ಮಿ ರೇಂಜ್ ಕೊಡೋದಾದರೆ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ಫ್ರೀಯಾಗಿ ರಿಪ್ಲೇಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹೌ ಲಾಂಗ್ ವಿಲ್ ದೇ ಡೂ ಇಟ್? ಸೊ ಐ ಡೋಂಟ್ ರಿಯಲಿ ಥಿಂಕ್ EVs ಆರ್ ಆನ್ ಪಾರ್ ವಿತ್ IC ಇಂಜಿನ್. ಸೊ ನೀವು ಅದೇ ಇಟ್ಕೊಳ್ಳಿ, ಒಂದು ಆ್ಯಕ್ಟಿವಾ ತೊಗೊಳ್ಳಿ. ಒಂದು ಆ್ಯಕ್ಟಿವಾ ತೊಗೊಂಡು ನೀವು 60,000 70,000 ಕಿಲೋಮೀಟ್ರ್ 1 ಲಕ್ಷ ಎಷ್ಟೊಂದು ಜನ ಓಡಿಸ್ಬಿಟ್ಟಿದ್ದಾರೆ. ಇವಾಗವರೆಗೂ ಅದು ಸೇಮ್ ಪೆಟ್ರೋಲ್ ಹಾಕಿ ಅಷ್ಟೇ ಮೈಲೇಜ್ ಕೊಡುತ್ತೆ. ಮೈಲೇಜ್ ಒಂದು 2-3 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಸೊ ಅದು ಪೀಸ್ ಆಫ್ ಮೈಂಡ್ ಇರುತ್ತೆ IC ಕಂಬಷನ್ ಇಂಜಿನ್ಸಲ್ಲಿ. ಬಟ್ EV ನೀವೇ ನೋಡ್ಬೋದು,
ಸೊ ನಾನು ತೊಗೊಂಡು 2 years 11,000 ಕಿಲೋಮೀಟರ್ಸ್ ಅಷ್ಟೇ ಓಡಿಸಿರೋದು. 10 to 15 ಕಿಲೋಮೀಟರ್ಸ್ ಆಫ್ ರೇಂಜ್ ಮೋರ್ ಆರ್ ಲೆಸ್ ಆಗ್ತಾಯಿದೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ನೀವು ಅಕಸ್ಮಾತ್ ಒಂದು EV ತೊಗೊಳ್ತೀರಾ ಅಂತ ಹೇಳಿದ್ರೆ ಅದನ್ನೆಲ್ಲ ಯೋಚನೆ ಮಾಡಿ ತೊಗೊಳ್ಳಿ. ಮ್ಯಾಪ್ ಅಂತೂ ಹೋಪ್ಲೆಸ್ ಗುರು, ಇದರಲ್ಲಿ ಯೂಸ್ ಮಾಡೋಕ್ಕೆ ಆಗೋಲ್ಲ. ನೀವು ಟರ್ನ್ ಇವಾಗ 100 ಮೀಟ್ರಲ್ಲಿ ನೀವು ಟರ್ನ್ ತೊಗೊಬೇಕಂದ್ರೆ ನೀವು ಆ ಟರ್ನ್ ಬಿಟ್ಟು ಆಗಲೇ ಇನ್ನೊಂದು 200 ಮೀಟ್ರ್ ಮುಂದೆ ಹೋಗ್ಬಿಟ್ಟಿರ್ತೀರ. ಅವಾಗ ಹೇಳುತ್ತೆ ಈ ಮ್ಯಾಪಲ್ಲಿ ಟರ್ನ್ ತೊಗೊಬೇಕು ಅಂತ. ಸೊ ತುಂಬ ಸ್ಲೋ ಆಗಿದೆ, ಗ್ಲಿಚಿ ಆಗಿದೆ. ಸೊ ಅದಕ್ಕೆ ನಾನು ಸಬ್ಸ್ಕ್ರಿಪ್ಷನ್ನ ತಿರ್ಗಾ ನಾನು ಪರ್ಚೇಸ್ ಮಾಡಿಲ್ಲ. ನೋಡಿ ಇಲ್ಲಿ ಏತರ್ ಕನೆಕ್ಟ್ ಸಬ್ಸ್ಕ್ರಿಪ್ಷನ್ ಎಕ್ಸ್ಪೈರ್ಡ್ ಅಂತ ಬರುತ್ತೆ, ಅದು 2,000 ಏನೋ ಇದೆ 1 yearಗೆ. ಸೊ ಅದು ವೇಸ್ಟ್ ಅನಿಸ್ತು ನನಗೆ. ನಾನು ಮ್ಯಾಪ್ ಅಷ್ಟೊಂದು ಯೂಸ್ ಮಾಡಲ್ಲ. ಸೊ ಯೂಸ್ ಮಾಡಿದಾಗ ಕೂಡ ಐ ಹ್ಯಾಡ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಸೊ ಇದು Gen 2. ಸೊ ಇದರಲ್ಲಿ ನನ್ನ ಪ್ರಕಾರ 1 GB ರ್ಯಾಮ್ ಕಮ್ಮಿ ಇದೆ ಅನಿಸುತ್ತೆ. ಸೊ Gen 3ಗೆ 1 GB ಇನ್ಕ್ರೀಸ್ ಮಾಡಿದ್ದಾರೆ, ಅದರಲ್ಲಿ ಇನ್ನೂ ಸ್ಮೂತಾಗಿದೆ. ಬಟ್ ಸ್ಟ್ರಿಕ್ಟ್ಲಿ ಟಾಕಿಂಗ್ ಅಬೌಟ್ Gen 2 ಅದು ವೇಸ್ಟ್ ಅನಿಸುತ್ತೆ ನಂಗೆ ತೊಗೊಳ್ಳಿದ್ದು. ನಾನು ಯೂಸ್ ಕೂಡ ಮಾಡಿಲ್ಲ. ಸೊ ನಿಮ್ಗೆ ಅದು ಮ್ಯಾಪ್ಸ್ ಒಂದೇ ಅಲ್ಲ, ನೀವು ಅದನ್ನು ಏತರ್ ಸಬ್ಸ್ಕ್ರಿಪ್ಷನ್ನ ಪರ್ಚೇಸ್ ಮಾಡಿದ್ದೀರಾ ಅಂದರೆ ನಿಮಗೆ ಏತರ್ ಆ್ಯಪಲ್ಲಿ ಕೂಡ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಿಮ್ಮ ಬೈಕ್ ಎಲ್ಲಿದೆ, ನೀವು ಬೈಕ್ ಹೆಂಗೆ ಪಾರ್ಕ್ ಮಾಡಿದ್ದೀರಾ, ಯಾರಾದರೂ ನಿಮ್ಮ ಬೈಕ್ನ ಮೂವ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಅಪ್ಡೇಟ್ಸ್ ಬರುತ್ತೆ. ಐ ಜಸ್ಟ್ ಫೆಲ್ ದಟ್ ಇಸ್ ರಿಯಲಿ ಯೂಸ್ಲೆಸ್. ಸೊ ಅದಕ್ಕೆ ನಾನು ತೊಗೊಂಡಿಲ್ಲ. ಮತ್ತು ಈ ಗಾಡೀಲಿ ನನಗೆ ಇನ್ನೊಂದು ಏನಪ್ಪ ಇಷ್ಟ ಆಗಿಲ್ಲ ಅಂದರೆ ಓವರ್ ದೇರ್ ಅಪ್ಡೇಟ್ ಅಂತ ಕೊಡ್ತಾರೆ ಇವರು. ಅಂದರೆ ನೀವು ಅಪ್ಡೇಟ್ ಮಾಡೋಷ್ಟೇನು ಬೇಡ. ಸೊ ನೀವು ಗಾಡಿನ ಯಾವಾಗ ನಿಲ್ಸಿರ್ತಾವಾಗ ಅಪ್ಡೇಟ್ ಆಗುತ್ತೆ ಅಂತ. ಸೊ ಏನಾಗುತ್ತಪ್ಪ ಎಷ್ಟೊಂದು ಸತಿ ಅಂದರೆ ನಾನು ಬೆಳಗ್ಗೆ ಕಾಲೇಜ್ಗೆ ಹೊರಟಿರ್ಬೇಕಾದ್ರೇ ಅದು ಅಪ್ಡೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಗಿನ ಟೈಮ್ನಲ್ಲಿ ನಿಮ್ಮ ಗಾಡಿ ಆನ್ ಕೂಡ ಮಾಡೋಕ್ಕಾಗಲ್ಲ. ಸೊ ಏತರದೊಂದು ಲೋಗೋ ಬಂದುಬಿಡುತ್ತೆ, ಅಪ್ಡೇಟಿಂಗ್ ಅಂತ ಬರುತ್ತೆ. ಸೊ ಅದಕ್ಕೆ ಒಂದು ಟೈಮ್ ನನಗೇನು ಅನಿಸ್ತಂದರೆ ನೀವು ಆ್ಯಪಲ್ಲಿ ಅದು ಒಂದು ಟೈಮ್ ನಿಮ್ಗೆ ಇದು ಕೊಡಬೇಕು, ಅದು ಪ್ರಾಂಪ್ಟು. ಸೊ ಈ ಥರ ಅಪ್ಡೇಟ್ ಮಾಡೋದಾ ಬೇಡ ನಾಳೆ ಅಂತ. ಸೊ ನಾಳೆ ಎಲ್ಲ ನೀವು ಬೇಗ ಹೋಗ್ಬೇಕಂತಿರ್ತೀರ, ಬಂದ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಆನೇ ಆಗೋಲ್ಲ. ಸೊ ಅದು ಅಪ್ಡೇಟ್ ಆಗೋಗ್ರೂ ನೀವು ವೆಯ್ಟ್ ಮಾಡಬೇಕು. ಸೊ ಹಾಗಿಂದ ಒಂದು 20-30 ಮಿನಿಟ್ಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ನೀವು ಕಾದ್ಬಿಟ್ಟು ಆ ಅಪ್ಡೇಟ್ ಫುಲ್ ಮುಗಿಸಿದ ತಕ್ಷಣ ನೀವು ಗಾಡಿನ ಸ್ಟಾರ್ಟ್ ಮಾಡ್ಬೋದು. ನೋಡಿ ಇಲ್ಲಿ ಟರ್ನ್ ಆನ್ ಬ್ಲೂಟೂತ್ ಬರುತ್ತೆ. ಸೊ ನಿಮ್ಮ ಫೋನಿಗೆ ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಬಿಟ್ರೆ ನೀವು ಯಾವ ಸಾಂಗ್ ಕೇಳಿಸ್ಕೊತಾ ಇದ್ದೀರಾ ಅದನ್ನೆಲ್ಲ ಇಲ್ಲಿ ನೆಕ್ಸ್ಟ್ ಅಂತಿದೆ ಅಲ್ಲ, ಇಂಡಿಕೇಟರ್ಸ್ ಯೂಸ್ ಮಾಡ್ಕೊಂಡೆ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಕಾಲ್ ಬಂದಾಗ ಕಾಲ್ ಪಿಕ್ ಮಾಡ್ಬೋದು, ಕಾಲ್ ಕಟ್ ಕೂಡ ಮಾಡ್ಬೋದು. ಸಣ್ಣ ಎಲ್ಲ ನೀವು ಹಾಕ್ಕೊಂಡಿದ್ದೀರಾ ಅಂದರೆ ನಿಮ್ಮ ಹೆಲ್ಮೆಟ್ಗೆ ಸೊ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ ಅದು. ಸೊ ನಿಮ್ಮ ಕಾಲ್ಸು ಮ್ಯೂಸಿಕ್ ಎಲ್ಲ ಇದರಿಂದನೇ ಕಂಟ್ರೋಲ್ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು ಒಂದು ಸಣ್ಣ ಏತರ್ ಲೋಗೋ ಇದೆ. ಸ್ಟ್ಯಾಂಡ್ ಹಾಕಿದ್ರೆ ಅಂತ ತೋರಿಸುತ್ತೆ. ಇವಾಗ ಸ್ಟ್ಯಾಂಡ್ ತೆಗೆದ್ರೆ ನೋಡಿ ಇವಾಗ ಸ್ಟಾರ್ಟ್ ಮಾಡ್ಬೋದು. ಸೊ ಅದೊಂದು ಸೇಫ್ಟಿ ಫೀಚರು. ಸೊ ಸ್ಟ್ಯಾಂಡ್ ಅಕಸ್ಮಾತ್ ಆನ್ ಆಗಿದ್ದರೆ ನೀವು ಗಾಡಿನ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಅಂದರೆ ನೋಡಿ ಇಲ್ಲಿ LED ಒಂದು LED ಔಟ್ ಆಗಿಬಿಟ್ಟಿದೆ, ನೋಡಿದ್ರಾ? ಸೊ ಒಂದು LED ವರ್ಕ್ ಆಗ್ತಾಯಿಲ್ಲ. ಅದು ನಾನು ಆಲ್ಮೋಸ್ಟ್ ತೊಗೊಂಡೊಂದು 1,500 ಕಿಲೋಮೀಟ್ರ್ ಓಡಿಸ್ದಾಗೆ ಅದು ಔಟ್ ಆಗೋಗಿತ್ತು. ಸೊ ನೋಡ್ಬೋದು. ನಾವು ಅಂತೂ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ ಶೋರೂಮ್ ಅವ್ರಿಗೆ ಈ ಥರ ಆಗಿದೆ, ಚೇಂಜ್ ಮಾಡಿಕೊಡಿ ಅಂತ. ಅವ್ರೇನು ರೆಸ್ಪಾಂಡ್ ಮಾಡಿಲ್ಲ. ನೆಟ್ ಪಿಕ್ಕಿಂಗ್ ಮಾಡ್ತಾಯಿದ್ದೀನಿ. ಸೊ 11,000 ಕಿಲೋಮೀಟ್ರ್ ನಂಗೆ ಏನೇನು ಇಷ್ಟ ಆಗಿಲ್ಲ ಎಲ್ಲವನ್ನೂ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಅದೊಂದು ಬ್ರೇಕ್ ಲೈಟ್ ಅವ್ರ ಮೇಲೆ ವರ್ಕ್ ಮಾಡಬೇಕಾಗಿತ್ತು. ಆ್ಯಂಡ್ ನೌ ಮೂವಿಂಗ್ ಆನ್ ಟು ದ ಗುಡ್ ಥಿಂಗ್ಸ್. ಸೊ ಗುಡ್ ಥಿಂಗ್ಸ್ ಆಫ್ ದಿಸ್ ಬೈಕ್, ಫಸ್ಟ್ ಆಫ್ ಆಲ್ ಡಿಸೈನ್ ಗುರು. ನನಗೆ ಡಿಸೈನ್ ಹಾನೆಸ್ಟ್ಲಿ ತುಂಬಾ ಇಷ್ಟ ಆಯಿತು. ಓಲಾಗಿನ್ನ ನೀವು ನೋಡ್ಬೋದು ಎಷ್ಟು ಸ್ಪೋರ್ಟಿ ಆಗಿದೆ ಗಾಡಿ ಅಂತ. ಸೊ ತುಂಬಾ ಸಕ್ಕತ್ತಾಗಿದೆ ಡಿಸೈನು. ಅದೇ ನೀವು ತುಂಬ ಸ್ಪೋರ್ಟಿ ಕಡೆಗೆ ಹೋಗ್ಬಿಟ್ರೆ ಕಂಫರ್ಟ್ನ ನೀವು ಕಾಂಪ್ರಮೈಸ್ ಮಾಡಲೇಬೇಕಾಗುತ್ತೆ. ಸೊ ಈ ಗಾಡಿಯಲ್ಲಿ ಅದೇ ಆಗಿರೋದು ಅನಿಸ್ತು ನನಗೆ. ಸೊ ಇದು ತುಂಬ ಸ್ಪೋರ್ಟಿ ಆಗಿದೆ ಗಾಡಿ, ನೀವು ನೋಡ್ಬೋದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಡಿಸೈನ್. ಐ ವಿಲ್ ಗಿವ್ ಅ ಫುಲ್ 10 on 10 ಫಾರ್ ದಿಸ್ ಬೈಕ್. ನೀವು ಮುಂದೆಗಡೆ ಮಡ್ಗಾಟ್ ಕೂಡ ನೋಡ್ಬೋದು ಹೆಂಗಿದೆ ಅಂತ. ಬಿಗ್ ಥರ ಕೊಟ್ಟಿದ್ದಾರೆ, ಒಳ್ಳೆ ಡಟ್ ಬೈಕ್ ಕೊಡ್ತಾರಲ್ಲ ಆ ಥರ ಇದೆ ಮಡ್ಗಾಡು. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಇದಕ್ಕೆ ಮುಂದೆ. ಆಮೇಲೆ ನೆಕ್ಸ್ಟ್ ಗುಡ್ ಥಿಂಗ್ ಅಬೌಟ್ ದಿಸ್ ಬೈಕ್ ಇಸ್ ದ ಬ್ರೇಕ್ಸ್. ಸೊ ಬೈಬ್ರೆ ಬ್ರೇಕ್ಸ್ ಬರುತ್ತೆ ಇದಕ್ಕೆ. ಸೊ ಬೈಬ್ರೆಂಬೋ ಅಂತ ನೀವು ನೋಡ್ಬೋದಲ್ಲಿ. ಪೆಟಲ್ ಡಿಸ್ಕ್ಸ್ ಕೊಡ್ತಾರೆ ಇದಕ್ಕೆ, ನೀವು ನೋಡ್ಬೋದು. ಇವಾಗ ನಿಮ್ಗೆ ಇದರಲ್ಲೆಲ್ಲ ಸಿಗುತ್ತಲ್ಲ ಕವಾಸಾಕಿ ಯಾವುದಪ್ಪ ಅದು Z900 ಅದರಲ್ಲೆಲ್ಲ ಹಿಂಗೆ ಕೊಡ್ತಾರೆ ಪೆಟ್ರೋಲ್ ಡಿಸ್ಕು. ಸೊ ಇದಕ್ಕೂ ಹಂಗೆ ಕೊಡ್ತು. ಸೊ ಬ್ರೇಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಈ ಗಾಡಿಯಲ್ಲಿ, ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ಅನಿಸ್ತು. ಸೊ ಇದಕ್ಕೊಂದು ಒಳ್ಳೆ ಟೈರ್ಸ್ ಹಾಕ್ಸ್ಬಿಟ್ರೆ ಅಂತೂ ಸಕ್ಕತ್ತಾಗಿ ನಿಂತ್ಕೊಂಡದ್ದು ಗಾಡಿ. ಸೊ ಬ್ರೇಕ್ಸ್ ಅಂತೂ ಔಟ್ ಆ್ಯಂಡ್ ಔಟ್ ವೆರಿ ಗುಡ್. ಹಿಂದೆಗಡೆ ಕೂಡ ಬೈಬ್ರೆ ಬ್ರೇಕ್ಸೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ 2 ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಮುಂದೇನೂ ಡಿಸ್ಕ್ ಬ್ರೇಕ್ ಇದೆ, ಹಿಂದೇನೂ ಡಿಸ್ಕ್ ಬ್ರೇಕ್ ಇದೆ, ನೀವು ನೋಡ್ಬೋದು. ಇಲ್ಲೂ ಕೂಡ ಬೈಬ್ರೆ ಡಿಸ್ಕ್ ಇದೆ. ಸೊ ಟೈರ್ ಸೈಜು ಸೇಮ್ ಇದೆ ಮುಂದೆ ಹಿಂದೆ, ನೋಡ್ಬೋದು ಇಲ್ಲಿ 90-90-12. ಸೊ 12 ಇಂಚು 90-90 ಸೆಕ್ಷನ್ ಇದೆ. ಸೊ ಮುಂದೆ ಹಿಂದೆ ಸೇಮ್ ಸೈಜ್ ಟೈರ್ಸ್ ಕೊಟ್ಟಿದ್ದಾರೆ ಇವರು. ಚಾರ್ಜ್ ಮಾಡೋಕ್ಕೆ ಆಲ್ಮೋಸ್ಟ್ 5 hours ಬೇಕು ಅಂತಾರೆ ಫುಲ್ ಚಾರ್ಜ್ ಆಗೋಕ್ಕೆ. ಆಮೇಲೆ ನೀವು ಇದಕ್ಕೆ ಹಿಂದೆ ನೋಡ್ಬೋದು ಬೆಲ್ಟ್ ಡ್ರಿವನ್ ಇದು. ಸೊ ನೀವು ಹಾರ್ಲಿ ಡೇವಿಡ್ಸನ್ ಎಲ್ಲ ನೋಡಿರ್ತೀರ, ಸ್ಟ್ರೀಟ್ 750 ಅವೆಲ್ಲ ನೋಡಿ ಅದೇ ಥರ ಬೆಲ್ಟ್ ಡ್ರಿವನ್ನು. ಸೊ ಇದೊಂಥರ ಸೌಂಡ್ ಮಾಡುತ್ತೆ ಇದು. ಸೊ ನೀವು ಫಾಸ್ಟ್ ಹೋಗ್ತಾ ಇದ್ದಂಗೆ ಬೆಲ್ಟ್ ಇದೆ ಅಲ್ಲ, ಅದರಿಂದ ಒಂಥರ ಯೂನಿಕಾಗಿ ಒಂದು ಸೌಂಡ್ ಬರುತ್ತೆ. ತುಂಬ ಚೆನ್ನಾಗಿದೆ ಅದೂ. ಪರ್ಸ್ನಲಿ ನಂಗೆ ಇಷ್ಟ ಆಯಿತು. ಸೊ ಇದರಲ್ಲಿ ಯಾವುದೇ ಥರದ ಸ್ಪೀಕರ್ಸ್ ಎಲ್ಲ ಇಲ್ಲ. ಸೊ ನೀವು ಓಲಾಲ್ಲಿ ಏನಾಗ್ಬಿಡುತ್ತೆ ಫುಲ್ ಸ್ಪೀಕರ್ಸ್ ಕೊಟ್ಬಿಡ್ತಾರೆ ಅವರು. ಸೊ ನೀವು ಸೌಂಡ್ಸ್ ನೀವು ಆ್ಯಡ್ ಮಾಡ್ಕೊಬೋದು, ಅಥವಾ ನೀವು ಸಾಂಗ್ಸ್ ಕೂಡ ಹಾಕ್ಕೊಂಡು ಹೋಗ್ಬೋದು. ಅದು ಸ್ವಲ್ಪ ಜಾತ್ರೆ ಅನಿಸ್ತು ನನಗೆ, ಪರ್ಸ್ನಲ್ ಒಪಿನಿಯನ್. ಬಟ್
ಇದರಲ್ಲಿ ಅಥವಾ ಯಾವುದೇ ಥರದ ಫೀಚರ್ಸ್ ನಿಮಗೆ ಬರೋಲ್ಲ. ಸೊ ಇಟ್ಸ್ ಅ ಸ್ಕೂಟರ್ ಅಟ್ ದ ಎಂಡ್ ಆಫ್ ದ ಡೇ ಯೂಸ್ ಇಟ್ ಲೈಕ್ ಅ ಸ್ಕೂಟರ್. ಸೊ ನೀವು ಪಾಯಿಂಟ್ ಎಯಿಂದ ಪಾಯಿಂಟ್ ಬಿಗೆ ಪೀಸ್ ಆಫ್ ಮೈಂಡಿಂದ ಕಮ್ಯೂಟ್ ಮಾಡೋಕ್ಕೆ ಇದೆಲ್ಲ ಇರೋದು. ಸೊ ಬ್ಯಾಟ್ರಿನ ಅವ್ರು ಇಲ್ಲೇ ಪ್ಲೇಸ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಒಂದು ಅಡ್ವಾಂಟೇಜ್ ಇದೆ, ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಅಡ್ವಾಂಟೇಜ್ ಏನಪ್ಪ ಅಂದರೆ ಬ್ಯಾಟ್ರಿ ತುಂಬ ಲೋ ಆಗಿರೋದ್ರಿಂದ ಇದಕ್ಕೆ ಸೆಂಟರ್ ಆಫ್ ಗ್ರಾವಿಟಿ ತುಂಬ ಕೆಳಗಡೆ ಇದೆ. ಸೊ ನೀವು ಓಡಿಸ್ಬೇಕಾದ್ರೆ ಸಕಲಾಗಿರುತ್ತೆ ಓಡಿಸೋಕ್ಕೆ, ನುಗ್ಸೋಕ್ಕೆಲ್ಲ ಸ್ವಲ್ಪ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಲ್ಲಿ ಏನು ನಮಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂದರೆ ನಿಮ್ಮ ಕಾಲು ಹಿಡ್ಕೊಳೋಕ್ಕೆ ಅಷ್ಟೊಂದು ಜಾಗ ಇಲ್ಲ. ನೀವು ನೋಡ್ಬೋದು ಅಲ್ಲಿ ಒಂದು ನಾರ್ಮಲ್ ಆ್ಯಕ್ಟಿವಾ ನೋಡ್ತೀರಾ ಅಂದರೆ ಅಲ್ಲಿ ತುಂಬಾ ಜಾಗ ಇರುತ್ತೆ. ಸೊ ವಾಟರ್ ಕ್ಯಾನು, ಸಿಲಿಂಡರ್ಸು ಅವೆಲ್ಲ ಫಿಟ್ ಆಗುತ್ತೆ. ಸೊ ಇದರಲ್ಲಿ ಅವೆಲ್ಲ ಏನೂ ಫಿಟ್ ಆಗೋಲ್ಲ. ಇಲ್ಲಿ ಸ್ವಲ್ಪ ಹೈಟಲ್ಲಿದೆ, ಪ್ಲಸ್ ಬ್ರಾಡು ಅಷ್ಟೊಂದಿಲ್ಲ. ಸೊ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ ಅಲ್ಲಿ ನೀವು ಕಾಲು ಹಿಡ್ಕೊಳೋದಕ್ಕೆ. ಗ್ರ್ಯಾಬ್ ಹ್ಯಾಂಡಲ್ಲಿದೆ, ಅದು ಕೂಡ ನಂಗೆ ಸಖತ್ ಇಷ್ಟ ಆಯಿತು. ಸಾಲಿಡ್ ಮೆಟಲ್. ಆಫ್ ಮಾಡಿ ಒನ್ ಟೈಮ್ ಲೆಫ್ಟಿಗೆ ತಿರುಗಿಸ್ಬೇಕು. ಸೊ ಓಪನ್ ಆಗುತ್ತೆ. ನೀವು ನೋಡ್ಬೋದು 22 ಲೀಟರ್ಸ್ ಇದೆ ಇದಕ್ಕೆ ಬುಟ್ ಕ್ಯಾರಿಂಗ್ ಕೆಪಾಸಿಟಿ. ಆದರೆ ಫುಲ್ ಫೇಸ್ ಹೆಲ್ಮೆಟ್ ಫಿಟ್ ಆಗೋಲ್ಲ. ನೀವು ಇಲ್ಲಿ ನೋಡ್ಬೋದು ಲೈಟ್ ಬಾರ್ ಇದೆ ಇಲ್ಲೊಂದು. ಸೊ ಅದು ಸಕ್ಕತ್ತಾಗಿದೆ. ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಲಗೇಜ್ ಕ್ಯಾರಿ ಮಾಡೋಕ್ಕೆ ಒಂದು ಹುಕ್ ಕೂಡ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅಷ್ಟೊಂದು ಹೆವಿ ವೇಟ್ ಹಾಕೋಕ್ಕಾಗಲ್ಲ, ಒಂದು 3 kg ಹಾಕ್ಸ್ಬೋದೇನೋ, ಅಷ್ಟು ಮ್ಯಾಕ್ಸ್ ಅಷ್ಟೇ. ಇಲ್ಲಿ ನೋಡೋದಾದರೆ ನಿಮಗೆ ಚಾರ್ಜಿಂಗ್. ಸೊ ನೀವು ಇಲ್ಲೇ ಇದನ್ನು ಹಾಕ್ಕೊಂಡು ಚಾರ್ಜ್ ಮಾಡಬೇಕು. ಸೊ ಏನರಲ್ಲಪ್ಪ ಚಾರ್ಜ್ ಮಾಡೋದಂದರೆ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಏತರ್ ಡಾಟ್ ಚಾರ್ಜರ್ ಇದೆ, ನೀವು ನೋಡ್ಬೋದು. ಸೊ ಇದನ್ನು ಹಾಕ್ಕೊಂಡು ಚಾರ್ಜ್ ಮಾಡೋದು. ಕಿಲ್ ಸ್ವಿಚ್ ಇದೆ. ಸೊ ಕಿಲ್ ಸ್ವಿಚ್ ಬ್ರೇಕ್ ಇಟ್ಕೊಂಡು ಬಟನ್ ಹೊಡೆದು ಆನ್ ಆಗುತ್ತೆ. ಈಕೋ ಎಲ್ಲ ಬೇಡ, ಬನ್ನಿ ವಾಪ್ ಹಾಕ್ಕೊಳ್ಳೋಣ, ಪಂಚ್ ಮಾಡೋಣ ಅಂತೀರಾ? ದ ಬೆಸ್ಟ್ ಪಾರ್ಟ್ ಅಬೌಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ಇದರಲ್ಲಿ ಲ್ಯಾಗ್ ಅನ್ನೋದೇ ಇಲ್ಲ. ಸೊ ಡೈರೆಕ್ಟಾಗಿ ಮೋಟ್ರಿಂದ ವೀಲ್ಗೆ ಹೊಡೆಯುತ್ತೆ. ಸೊ ಇದರಲ್ಲಿ ಪವರ್ ಲಾಸ್ ಅನ್ನೋದೇ ಇಲ್ಲ. ಸೊ ಈ ನಾರ್ಮಲ್ ಇಂಜಿನ್ಸಲ್ಲಿ ಏನಾಗ್ಬಿಡುತ್ತೆ, ಸೊ ಅದು ಪಿಸ್ಟನ್ಸಿಂದ ಸೊ ಅದು ಡ್ರೈವ್ ಶಾಫ್ಟ್ಗೆ ಹೋಗಿ, ಡ್ರೈವ್ ಟ್ರೈನ್ಗೆ ಹೋಗಿ, ಅಲ್ಲೆಲ್ಲ ಹೋಗಿ ಪಾಸಾಗಿ ಗೇರ್ಸ್ಗೆ ಹೋಗಿ ಅದೆಲ್ಲ ಬರೋಷ್ಟೊತ್ತಲ್ಲಿ ಸ್ವಲ್ಪ ಪವರ್ ಲಾಸ್ ಆಗುತ್ತೆ. ಸೊ ಈ ಇ ವಿ ವೆಹಿಕಲ್ಸಲ್ಲಿ ಏನಪ್ಪ ಅದೊಂದು ಅಡ್ವಾಂಟೇಜು. ಸೊ ಇದು ಜಸ್ಟ್ ಒಂದು ಎಲೆಕ್ಟ್ರಿಕ್ ಬ್ಯಾಟ್ರಿ ಇದ್ದಂಗೆ. ನೋಡಿ ತಿರ್ಗಿ ಆಕ್ಸಿಲೇಟ್ ಮಾಡ್ತೀನಿ. ವೀಲ್ ಸ್ಪಿನ್ ಆಯಿತು ಗುರು. ಈ ಥರ ರೋಡ್ಸಲ್ಲೆಲ್ಲ ಬಂದ್ಬಿಟ್ರೆ ಸರಿಯಾಗಿ ಎತ್ತು ಬಿಸಾಕುತ್ತೆ. ಸೊ ಆವಾಗಲೇ ಹೇಳಿದ್ನಲ್ಲ, ಸಸ್ಪೆನ್ಷನ್ ಸ್ಟಿಫರ್ ಸೈಡ್ ಇದೆ. ಸೊ ಸ್ಪೋರ್ಟಿ ಡ್ರೈವಿಂಗ್ಗೆ ತುಂಬ ಚೆನ್ನಾಗಿದೆ. ಆದರೆ ನೀವು ಈ ಥರದೊಂದು ಸ್ಕೂಟರ್ ತೊಗೊತಾ ಇದ್ದೀರಾ ಅಂದರೆ ಮನೆಯಲ್ಲಿ ಸ್ವಲ್ಪ ವಯಸ್ಸಾದವ್ರು ಕೂಡ ಇದು ನೋಡಿಸ್ತಾರೆ. ನಿಮ್ಮ ತಂದೆಯವರಾಗಿರ್ಬೋದು ಅಥವಾ ನಿಮ್ಮ ತಾತವರಾಗಿರ್ಬೋದು, ಯಾರಾದರೂ ಆಗಲಿ ಸ್ವಲ್ಪ ವಯಸ್ಸಾದವ್ರು ಕೂಡ ಇದು ನೋಡಿಸ್ತಾರೆ. ಸೊ ಆದ್ದರಿಂದ ಏನಾಗುತ್ತೆ ಅಂದರೆ ತುಂಬ ಸ್ಟಿಫ್ ಆಗಿದೆ ಸಸ್ಪೆನ್ಷನು. ಸೊ ಅವ್ರಿಗೆಲ್ಲ ಇದಾಗಲ್ಲ. ಏನು ಹೇಳಿದೆ ಅಂದರೆ, ಇವಾಗ ನೀವು ಬ್ರೇಕ್ ಹಿಡಿತೀರಲ್ಲ, ಸೊ ಮುಂದೆ ಹೋಗ್ತಾ ಇರ್ತೀರ ಜಾರ್ಕೊಂಡು. ಸೊ ಆ ಸೀಟ್ ಅದು ಏನಕ್ಕೆ ಹಂಗೆ ಡಿಸೈನ್ ಹಿಂಗಿದೆ ಸೀಟ್ ಒಂಥರ. ಸೊ ಏನಕ್ಕೆ ಹಂಗೆ ಡಿಸೈನ್ ಮಾಡೋದ ಅಂತ ಗೊತ್ತಿಲ್ಲ. ಲುಕ್ಸ್ ವೈಸ್ಗೆ ಆ ಥರ ಮಾಡಿದ್ದಾನೇನೋ ಅನಿಸುತ್ತೆ. ಸೊ ನೀವು ಅದೊಂದು ನೋಡ್ಬೋದು, ಸ್ವಲ್ಪ ಅನಾಯಿಂಗ್ ಅನಿಸುತ್ತೆ. ಬ್ರೇಕ್ಸ್ ಕೂಡ ನೋಡಿ, ಇನ್ಸ್ಟೆಂಟಾಗಿ ನೀವು ಆಲ್ಮೋಸ್ಟ್ ಸ್ಟೇಷನರಿಗೆ ಬಂದ್ಬಿಡ್ಬೋದು. ಸೊ ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 90 ಹೋಗುತ್ತೆ. ಆದರೆ ನೀವು ಒನ್ ಟೈಮ್ ಎಲೆಕ್ಟ್ರಿಕ್ ವೆಹಿಕಲ್ ಸ್ಕೂಟರ್ ಓಡಿಸ್ಬಿಟ್ರೆ, ನೀವು IC ಇಂಜಿನ್ ಸ್ಕೂಟರ್ ಓಡಿಸೋದ್ರಲ್ಲ ಮಜಾ ಇರಲ್ಲ ಗುರು, ಬೇಜಾರಾಗ್ಬಿಡುತ್ತೆ ನಿಮಗೆ. ಸೊ ಇವಾಗ ನಾನೇ ನೋಡಿ, ನಾನು ಓಡಿಸಿ ಅಭ್ಯಾಸ ಆಗ್ಬಿಟ್ಟಿದ್ದೀನಿ. ಇವಾಗ ಆ್ಯಕ್ಟಿವಾ, ಡಿಯೋ ಅವೆಲ್ಲ ಕೈಗೆ ಕೊಟ್ಟರೆ ಓಡ್ಸೋಕ್ಕೆ ಬೇಜಾರಾಗ್ಬಿಡುತ್ತೆ. ಅದರಲ್ಲಿ ಏನಂದರೆ ಪವರೇ ಇಲ್ಲ. ಸೊ ಇದು ನೋಡಿ, ಸೊ ಇದಕ್ಕೆ ಯೂಸ್ ಆಗಿಬಿಟ್ಟಿರುತ್ತೆ ನಮ್ಮ ಮೈಂಡು, ನಮ್ಮ ಕೈಯೆಲ್ಲ ಈಗ ಕೊಟ್ಟ ತಕ್ಷಣ ಹೋಗುತ್ತೆ. ಸೊ IC ಇಂಜಿನ್ಸಲ್ಲಿ ಏನಾಗ್ಬಿಡುತ್ತೆ ಅಂದರೆ ನೀವು ಕೊಟ್ಟರು ಹೋಗಲ್ಲ ಅವು. ಸೊ ಈ ಗಾಡಿಗೆ ABS ಎಲ್ಲ ಬರೋಲ್ಲ. ಸೊ ಇದಕ್ಕೆ ಕಾಂಬಿ ಬ್ರೇಕ್ಸ್ ಅಂತ ಕೊಡ್ತಾನೆ. ಸೊ ನೀವು ಯಾವುದಾದ್ರೂ ಒಂದು ಬ್ರೇಕ್ ಆ್ಯಕ್ಟಿವೇಟ್ ಮಾಡಿದ್ರೆ ಆ ಬ್ರೇಕ್ 100% ಆ್ಯಕ್ಟಿವೇಟ್ ಆಗಿ, ಅದೋ ಬ್ರೇಕು ಒಂದು 40% ಆ್ಯಕ್ಟಿವೇಟ್ ಆಗುತ್ತೆ. ಸೊ ನೀವು ಮುಂದೆ ಬ್ರೇಕ್ ಹಿಡಿದ್ರೆ ಹಿಂದೆದು ಒಂದು 40% ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ ಥರ ಕೊಟ್ಟಿದ್ದಾನೆ. ಸೊ ABS ಬರೋಲ್ಲ ಇದರಲ್ಲಿ. ABS ಕೊಡಬೇಕಾಗಿತ್ತು ಅನಿಸುತ್ತೆ ನನ್ನ ಕೇಳೋದಾದರೆ. ಸೊ ಈ ಗಾಡಿನ ಟಾರ್ಕ್, ಈ ಗಾಡಿಯಲ್ಲಿ ಟಾರ್ಕ್ ಬಂದುಬಿಟ್ಟು 22 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ. ಸೊ ಅದು ಎನಾರ್ಮಸ್ ಅನಿಸ್ತು. ಸೊ 22 ನ್ಯೂಟನ್ ಮೀಟರ್ಸ್ ನಿಮ್ಗೆ ಅಷ್ಟೊಂದು ಅನಿಸಲ್ಲ. ಆದರೆ ಈ ಗಾಡಿ ಆಲ್ಮೋಸ್ಟ್ 108 kg 110 kg ವೇ ಮಾಡುತ್ತಷ್ಟೇ. ಸೊ ಈ ಗಾಡಿಯಲ್ಲಿ ಓಡಿಸೋದಾದರೆ ಇಟ್ ಸೀಮ್ಸ್ ಲೈಕ್ ಅ ಲಾಟ್. ಸೊ ಇನ್ಫ್ಯಾಕ್ಟ್ ನಿಮ್ಗೆ ಹೇಳೋದಾದರೆ R15 ಆಲ್ಮೋಸ್ಟ್ 18 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ. ಸೊ ಇದರಲ್ಲಿ R15ಗಿನ್ನ ಜಾಸ್ತಿ ಟಾರ್ಕ್ ಇದೆ ಅಂತ ಹೇಳ್ಬೋದು, ಥ್ಯಾಂಕ್ಸ್ ಟು ಎಲೆಕ್ಟ್ರಿಕ್. ಸೊ ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ನಮ್ಮ ಏತರ್ 450X ರಿವ್ಯೂ ವಿಡಿಯೋ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ SD ಮೇಲೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಚೆಕ್ಔಟ್ ಮಾಡಿದರೆ ಮಾಡಿ, ನಮ್ಮ ಚಾನಲ್ನಲ್ಲಿದೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಾರೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಜೈ ಕರ್ನಾಟಕ.